ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರ ಗುಂಡು ಸದ್ದನ್ನು ಮಾಡಿರುವಂಥದ್ದು. ಫೈರಿಂಗ್ ನಡೆದಂತಹ ಸ್ಥಳದಲ್ಲಿಯೇ ಪಬ್ಲಿಕ್ ಟಿವಿ ವರದಿ. ಕೇಂದ್ರ ಕಾರಾಗೃಹದಿಂದ ಪರಾರಿಯಾಗಿದ್ದ ಕೈದಿಯ ಕಾಲಿಗೆ ಗುಂಡು ಹೊಕ್ಕಿದೆ. ಕೈದಿ ಸಂತೋಷ್ ಕಾಲಿಗೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಕೈದಿಯನ್ನು ಅರೆಸ್ಟ್ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದಂತೆ ಸಂತೋಷ. ಈ ವೇಳೆ ಆತ್ಮರಕ್ಷಣೆಗಾಗಿ ಕೈದಿಯ ಕಾಲಿಗೆ ಗುಂಡೇಟು ಹೊಡೆದಿದ್ದಾರೆ ಪೊಲೀಸರು. ಗಾಯಗೊಂಡ ಕೈದಿ ಸಂತೋಷ್ನನ್ನ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡೀಟೇಲ್ಸ್ ಅನ್ನು ಕೊಡುವುದಕ್ಕೆ ಪ್ರವೀಣ್ ರೆಡ್ಡಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಮೊದಲೇನೆ ಜೈಲು ಸಿಬ್ಬಂದಿಗಳು ಅಲರ್ಟ್ ಆಗಿದ್ರೆ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಿರ್ಲಿಲ್ಲ ಅಂಥೇಳಿ ಮಹಾನಿರ್ಲಕ್ಷ್ಯವಂತೂ ಎದ್ದು ಕಾಣಿಸ್ತಾ ಇದೆ. ಬಟ್ ಈಗ ಹಲ್ಲೆಗೊಳಗಾದಂತಹ ಸಿಬ್ಬಂದಿಗಳ ಪರಿಸ್ಥಿತಿ ಹೇಗಿದೆ, ಜೊತೆಗೆ ಪೊಲೀಸರು ಫೈರಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಏನೇನಾಯಿತು ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಎಸ್ ಪ್ರೇಮ್, ಏನಂದರೆ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಜನ ಕೈದಿಗಳೇನು ಪರಾರಿಯಾಗಿದ್ರು. ಆ ಪರಾರಿಯಾದಂತಹ ಕೈದಿಗಳಿಗಾಗಿ ಕಲಬುರಗಿಯ ಮತ್ತು ಬೀದರ್ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ 3 ಜನ ಕೈದಿಗಳಲ್ಲಿ ಓರ್ವ ಕೈದಿಯಾದಂತಹ ಸಂತೋಷ್ ಅಂದರೆ ಬೀದರ್ ಜಿಲ್ಲೆಯ ಸಂತಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೋಕ್ಸೋ ಪ್ರಕರಣದಲ್ಲಿ ಜೀವಾವಧಿಗೆ ಶಿಕ್ಷೆಗೆ ಒಳಪಟ್ಟಿದ್ದಂತಹ ಆರೋಪಿ ಏನಿರ್ತಾನೆ ಆತ ಕಲಬುರಗಿಯ ಈ ಒಂದು ಪ್ರದೇಶದಲ್ಲಿ ಸದ್ಯ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಕಲಬುರಗಿಯ ಕಪ್ಪನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆತ ಅವಿತುಕೊಂಡು ಇರುವ ಬಗ್ಗೆ ಪೊಲೀಸರಿಗೆ ಖಚಿತವಾದಂತಹ ಮಾಹಿತಿಯನ್ನು ಬರುತ್ತೆ. ಸೊ ಅದಾದ ಬಳಿಕ ಫರ್ತಾಬಾದ್ ಪೊಲೀಸರು ಆ ಆರೋಪಿಯನ್ನ ಬಂಧಿಸಬೇಕು ಅಂತೇಳಿ ಈ ಒಂದು ಕಪ್ಪನೂರ್ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬರ್ತಾರೆ. ಅದಾದ ಬಳಿಕ ನೇರವಾಗಿ ಪೊಲೀಸರು ಬಂದಿರುವಂತಹ ಮಾಹಿತಿ ಗೊತ್ತಾಗ್ತಿದ್ದಂತೆ ಆರೋಪಿ ಏನಂದ್ರೆ ಇಲ್ಲಿಂದ ಪರಾರಿಯಾಗಲು ಮುಂದೆ ಬರ್ತಾನೆ. ಅದಾದ ಬಳಿಕ ಈ ಒಂದು ಘಟನಾ ಸ್ಥಳದಲ್ಲಿ ನೋಡ್ತಾ ಇದ್ದೀರಾ ಪೊಲೀಸರು ಈಗಾಗಲೇ ನಿಂತಿದ್ದಾರೆ. ಆ ಒಂದು ಸ್ಥಳದಲ್ಲಿ ಏನಂತಂದ್ರೆ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಕಲ್ಯಾಣಿ ಮತ್ತು ಪ್ರಕಾಶ್ ಎಂಬ ಇಬ್ಬರ ಪೇದೆಗಳ ಮೇಲೆ ಆ ಒಂದು ಆರೋಪಿ ಏನಿರ್ತಾನೆ ಕೈದಿ ಸಂತೋಷ್ ಏನಂದ್ರೆ ಹಲ್ಲೆಗೆ ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಒಂದು ಗುಂಡನ್ನ ಏರ್ ಫೈರ್ ಅನ್ನ ಮಾಡ್ತಾರೆ CPI ಆದಂತಹ ಫರ್ತಾಬಾದ್ ಅವರು. ಆದರೆ ಅದಾದ ಬಳಿಕವೂ ಕೂಡ ಆರೋಪಿ ಏನಿರ್ತಾನೆ ಕೈದಿ ಪೊಲೀಸರ ಮೇಲೆ ಮತ್ತೆ ಹಲ್ಲೆಗೆ ಮುಂದಾದಂತಹ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಆರೋಪಿ ಏನು ಕೈದಿ ಇದ್ದಾನೆ ಸಂತೋಷ್ ಆತನ ಬಲಗಾಲಿಗೆ ಗುಂಡನ್ನು ಹೊಡೆದಿದ್ದಾರೆ. ಈಗ ಸದ್ಯ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಏನಂದ್ರೆ ಸಂಪೂರ್ಣವಾಗಿ ಕಲ್ಲುಗಳನ್ನು ಇಟ್ಟಿದ್ದಾರೆ. ಇದೇ ಒಂದು ಘಟನಾ ಸ್ಥಳದಲ್ಲಿ ಏನಂದ್ರೆ ಆರೋಪಿಯನ್ನ ಸೆರೆ ಹಿಡಿಯುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡಿದ್ದಾರೆ. ಎಂಟೈರ್ ಈ ಒಂದು ಪ್ರಕರಣ ಅಂದ್ರೆ ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳು ಪರಾರಿಯಾಗಿರ್ಬೋದು ಮತ್ತೆ ಈ ರೀತಿಯಾಗಿ ಫೈರಿಂಗ್ ಆಗಿರುವಂತಹ ಪ್ರಕರಣ ನೋಡಿದ್ರೆ ಇದು ಯಾವುದೋ ಒಂದು ಸಿನಿಮಿ ಸ್ಟೈಲ್ನಲ್ಲಿ ಸಂಪೂರ್ಣವಾಗಿ ನಡೆದಿರೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಪದೇ ಪದೇ ಕಲಬುರಗಿ ಕೇಂದ್ರ ಕಾರಾಗೃಹದ ಸಿಬ್ಬಂದಿಗಳು ಮಾಡ್ತಾ ಇರುವಂತಹ ಎಡವಟ್ಟಿನಿಂದ ಪೊಲೀಸರು ದಿನನಿತ್ಯದ ಕೆಲಸವನ್ನ ಬಿಟ್ಟು ಈಗ ಆ ಕೈದಿಗಳ ಹುಡುಕಾಟದಲ್ಲೇ ತೊಡಗಿಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಸದ್ಯ ಈಗ ಓರ್ವ ಕೈದಿಯನ್ನೇನೋ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಇನ್ನುಳಿದಂತಹ ಆರೋಪಿಗಳಾದಂತಹ ಸಾಗರ್ ಮತ್ತು ಮಸ್ತಾನ್ ಇಬ್ಬರು ಆರೋಪಿಗಳು ಸದ್ಯ ಇಲ್ಲಿವರೆಗೂ ಕೂಡ ಎಲ್ಲಿದ್ದಾರೆ ಎಂಬುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇಲ್ಲ. ಹೀಗಾಗಿ ಕಲಬುರಗಿ ನಗರ ಪೊಲೀಸರಾಗಿರ್ಬೋದು ಮತ್ತೆ ಕಲಬುರಗಿ SP ಅಡ್ಡೂರು ಶ್ರೀನಿವಾಸ್ ನೇತೃತ್ವದಲ್ಲಿ ಮತ್ತು ಅದೇ ರೀತಿಯಾಗಿ ಇವರೆಲ್ಲ ಆರೋಪಿಗಳು ಬೀದರ್ ಜಿಲ್ಲೆಯ ಆರೋಪಿಗಳಾಗಿರೋದ್ರಿಂದ ಬೀದರ್ ಜಿಲ್ಲೆಯ ಪೊಲೀಸರು ಕೂಡ ಈ ಇಬ್ಬರು ಇನ್ನು ಈಗಾಗಲೇ ಓರ್ವ ಆರೋಪಿ ಸೆರೆಯಾಗಿದ್ದಾನೆ. ಇನ್ನಿಬ್ಬರು ಉಳಿದಂತಹ ಆರೋಪಿಗಳ ಪತ್ತೆಗಾಗಿ ಆ ಒಂದು ಜಿಲ್ಲೆಯ ಪೊಲೀಸರು ಕೂಡ ಈಗ ಜಂಟಿಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ಸುತ್ತಮುತ್ತ CC ಕ್ಯಾಮ್ರಾ, ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಕಣ್ಗಾವಲು, ಅದರ ನಡುವೆಯೂ ಕೂಡ ಕೈದಿಗಳು ಎಸ್ಕೇಪ್ ಆಗ್ತಾರೆ ಅಂದರೆ ನಿಜಕ್ಕೂ ಕೂಡ ಇದು ಸಿಬ್ಬಂದಿಗಳಿಗೆ ನಾಚಿಕೆಗೇಡಿನ ಸಂಗತಿ. ನೋಡೋಣ ಗೃಹ ಸಚಿವರು ಯಾವ ರೀತಿ ಆ್ಯಕ್ಷನ್ಗೆ ಮುಂದಾಗ್ತಾರೆ ತವರು ಜಿಲ್ಲೆಯಲ್ಲಿ ಅಂಥೇಳಿ.